ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಆಲ್ರೆಡಿ ಈಗ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಈಗ ಬೆನ್ನು ನೋವು ನಿಜಕ್ಕೂ ಅವರಿಗಿದೆಯಾ, ಕಳ್ಳಾಟ ಮಾಡ್ತಾ ಇದ್ದಾರಾ ಅಥವಾ ನಾಟಕ ಮಾಡ್ತಾ ಇದ್ದಾರಾ? ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೇ ಸಾಕಷ್ಟು ಬೆನ್ನು ನೋವಿದೆ, ಸರ್ಜರಿ ಆಗಲೇಬೇಕು ಅಂತ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಇದೇ ದರ್ಶನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಈಗ ಅಶ್ವವೇಗ ನ್ಯೂಸ್ ನಿಮಗೆ ಕೊಡ್ತಾ ಇದೆ. ಬೆನ್ನು ನೋವು ಅಂತ ಮೊನ್ನೆ ಕೋರ್ಟ್ ವಿಚಾರಣೆಗೂ ಚಕ್ಕರ್ ಹಾಕಿದ್ರು. ಬೆನ್ನು ನೋವಿನ ಕಾರಣ ಹೇಳಿ ನಟ ದರ್ಶನ್ ಹಾಗಾದ್ರೆ ನಾಟಕ ಮಾಡಿದ್ರ? ಬೇರೆ ಚರ್ಚೆಗೆ ಈಗ ಕಾರಣ ಆಗ್ತಾ ಇದೆ, ಸಾಕಷ್ಟು ಚರ್ಚೆಗೆ ಈಗ ಕಾರಣ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಈಗ ಸಹಜವಾಗಿ ಚರ್ಚೆ ಮಾಡುವಂತಹ ವಿಚಾರ ಆಗ್ಬಿಟ್ಟಿದೆ ಕೊಲೆ ಆರೋಪಿ ದರ್ಶನ್ ಅವರ ನಡೆ. ಇನ್ನು ದರ್ಶನ್ಗೆ ಸಂಬಂಧಿಸಿದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಅಶ್ವವೇಗ ವಾಹಿನಿ ಈಗ ಬ್ರೇಕ್ ಮಾಡ್ತಾ ಇದೆ. ನಿಜಕ್ಕೂ ಬೆನ್ನು ನೋವು ಇದೆಯಾ? ಸಾಕಷ್ಟು ಖುಷಿಯಲ್ಲಿದ್ದಾರೆ. ಹಳೆಯ ಘಟನೆಗಳು ಯಾವುದೂ ಕೂಡ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇನ್ನೂ ಕೂಡ ಅವರು ಕೊಲೆ ಆರೋಪ ಸ್ಥಾನದಲ್ಲೇ ಇದ್ದಾರೆ. ಕೋರ್ಟ್ ಅವರಿಗೇನು ಕ್ಲೀನ್ ಚೀಟ್ ಏನು ಕೊಟ್ಟಿಲ್ಲ. ಮತ್ತೊಂದು ಕಡೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ ಪೊಲೀಸ್ನವರು. ಹಾಗಾಗಿ ಮತ್ತೊಂದು ಕಡೆಯಲ್ಲಿ ವಿಚಾರಣೆಗೂ ಹಾಜರಾಗಲೇಬೇಕು ಅಂತ ಕೋರ್ಟ್ ಈಗ ಆದೇಶವನ್ನು ಕೂಡ ಹೊರಡಿಸಿದೆ. ಮೊನ್ನೆ ಕೋರ್ಟೇ ಗರಂ ಆಯಿತು ನಟ ದರ್ಶನ್ ಬರಲಿಲ್ಲ ಅಂತ. ಉಳಿದ ಆರೋಪಿಗಳೆಲ್ಲರೂ ಕೂಡ ಹೋಗಿದ್ದರು, ಪವಿತ್ರ ಗೌಡ ಸೇರಿದಂತೆ ಬೇರೆ ಬೇರೆ ಆರೋಪಿಗಳು ಹೋಗಿದ್ದರು. ಆದರೆ ದರ್ಶನ್ ಮಾತ್ರ ಹೋಗಲಿಲ್ಲ, ಕೋರ್ಟ್ ಗರಂ ಆಗಿತ್ತು. ಮೊನ್ನೆ ಇದ್ದಂತಹ ಬೆನ್ನು ನೋವು ನಿನ್ನೆ ಮಂಗಮಾಯ ಆಗಿ ಹೋಯ್ತಾ? ಹಾಗಾದರೆ ನಿನ್ನೆ ಅವರ ಅತ್ಯಾಪ್ತ ಗೆಳೆಯ ಧನ್ವೀರ್ ಅಭಿನಯದ ವಾಮನ ಚಿತ್ರ ನೋಡಿದ್ದಾರೆ. ಧನ್ವೀರು ಚಿಕ್ಕಣ್ಣ ಜೊತೆ ರಿಲ್ಯಾಕ್ಸ್ ಆಗಿ ದಾಸ ಸಿನಿಮಾ ನೋಡಿದ್ದಾರೆ. ವಾಮನ ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ಡೆವಿಲ್ ಭಾಗಿಯಾಗಿದ್ರು. ಬೆಂಗಳೂರಿನ GT ಮಾಲ್ನಲ್ಲಿ ವಾಮನ ಪ್ರೀಮಿಯರ್ ಶೋವನ್ನು ನಟ ದರ್ಶನ್ ವೀಕ್ಷಣೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ 5-10 ನಿಮಿಷ ಹಾಜರಾಗೋಕ್ಕೆ ಬೆನ್ನು ನೋವು. ಆದರೆ ಸಿನಿಮಾ 2.5 ಗಂಟೆ ಇರುತ್ತೆ, ಮಿನಿಮಮ್ 2.5 ಗಂಟೆ ಇರುತ್ತೆ. 2.5 ಗಂಟೆ ಸಿನಿಮಾ ನೋಡುವಾಗ ಬೆನ್ನು ನೋವು ಇರಲಿಲ್ವಾ? ಸಹಜವಾಗಿ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ ಇದು. ಅವರ ಅಭಿಮಾನಿಗಳೇ ಇರಲಿ, ಜನಸಾಮಾನ್ಯರೇ ಇರಲಿ, ಜನಪ್ರತಿನಿಧಿಗಳೇ ಇರಲಿ, ಯಾರೇ ಇರಲಿ, ಸಹಜವಾಗಿ ಒಂದು 10-15 ನಿಮಿಷ ಕೋರ್ಟಲ್ಲಿ ವಿಚಾರಣೆಗಳು ಇರ್ತದೆ. ಏನು ತುಂಬ ಹೊತ್ತೇನೋ ಇವ್ರನ್ನೇನು ಕಾಯಿಸಲ್ಲ ಕೋರ್ಟ್. ಯಾಕಂದರೆ ಇದೊಂದೇ ಕೇಸ್ ಅಲ್ಲ, ಸಾವಿರಾರು ಲಕ್ಷಾಂತರ ಕೇಸ್ಗಳು ಹ್ಯಾಂಡಲ್ ಮಾಡಲೇಬೇಕಾಗ್ತದೆ ವಕೀಲರು, ಜಡ್ಜ್ಗಳು. ಬರೀ ದರ್ಶನ್ ಕೇಸ್ ಒಂದನ್ನೇ ಹ್ಯಾಂಡಲ್ ಮಾಡ್ತಾ ಕೂರಲ್ಲ. ಈಗ ಒಂದು ವಿಚಾರಣೆಗೆ ಹಾಜರಾಗಲೇಬೇಕಲ್ವಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಲೇಬೇಕು. ಯಾಕಂದರೆ ಜನಸಾಮಾನ್ಯರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಕೋರ್ಟ್ನ ಕಲಾಪಗಳು, ಕೋರ್ಟ್ನ ರೂಲ್ಸ್ ಏನಿದೆ, ಕೋರ್ಟ್ನ ನಿಯಮಗಳೇನಿದೆ ಅಂತ. ದರ್ಶನ್ಗೆ ಗೊತ್ತಿಲ್ವಾ ಹಾಗಾದರೆ ಅಂತ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಕಾಡ್ತಾ ಇರ್ತದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಇದು ಅವರ ಅತ್ಯಾಪ್ತ ಗೆಳೆಯ ನಟ ಧನ್ವೀರ್ ನಟನೆಯ ವಾಮನ ಸಿನಿಮಾವನ್ನು GT ಮಾಲ್ನಲ್ಲಿ ವೀಕ್ಷಣೆ ಮಾಡಿದರು. ಅದಾದಮೇಲೆ ಅವ್ರ ಜೊತೆಗೆ ಚಿಕ್ಕಣ್ಣ ಕೂಡ ಕಾಣಿಸ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಯಾವುದೇ ಬೇರೆ ನಾನು ಇವತ್ತು ಹೇಳ್ತಾ ಇರೋದೇನೆಂದ್ರೆ, ನಾನು ಮಾಡೋದಾಗ್ಲಿ ಇಲ್ಲ, ಚಿಕ್ಕಣ್ಣ ಮಾಡೋದಾಗ್ಲಿ ಇಲ್ಲ, ಧನ್ವೀರ್ ಮಾಡೋದಾಗ್ಲಿ ಇಲ್ಲ ಅಂದಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರ್ ಮಾಡ್ತಾರೆ, ಆ್ಯಕ್ಚುಲಿ ಏನೋ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟರ್. ಆ ಥರ ಬಂದರೆ ಖಂಡಿತ ಮಾಡ್ತೀವಿ. ಇನ್ನು ನಾವು ಮಾಡಲ್ಲ ಅಂತ ಏನು ಹೇಳ್ತಿರಲ್ಲ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರೆ ಇಲ್ಲ, ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ. ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟರ್ಗಳಿಗೆ, ಇಲ್ಲಿರೋ ಸಿನಿಮಾ ನಾವು ಮಾಡ್ತೀವಿ. ಆ್ಯಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬ ಇಷ್ಟಪಡ್ತೀವಿ. ಬಟ್ ಯಾರು ಆ ಥರ ಲವ್ ಮಾಡಕ್ಕೆ ಕೊಡ್ತಾರಲ್ಲ. ಅಲ್ಲಲ್ಲ, ಮುದುರಾಕ್ಷಸ್ ತುಂಬ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್? ಆಗಿದೆ. ಯಾವತ್ತಾರು ಹೇಳಿದ್ರ ನಿಮ್ಮ ಹೆಂಡತಿಗೆ ಆಕ್ಚುಲಿ ಮುದುರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದುರಾಕ್ಷಸ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ. ಚೆನ್ನಾಗಿದೆ ಅಷ್ಟೇ. ಇನ್ನು ಕೊಲೆ ಆರೋಪಿ ದರ್ಶನ್ ಅವಾಂತರ ಒಂದೆರಡಲ್ಲ, ಸಾಕಷ್ಟಿದಾವೆ. ಇನ್ನೊಂದು ಕಡೆ ಸಾಕ್ಷಿ ಮೇಲೆ ಪ್ರಭಾವ ಬೀರ್ತಾ ಇದ್ದಾರ ನಟ ದರ್ಶನ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೊಲೆ ಕೇಸ್ ಸಾಕ್ಷಿದಾರರ ಜೊತೆ ದರ್ಶನ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಈ ಹಿಂದೆ ಜೈಲಲ್ಲಿ ದರ್ಶನ್ನನ್ನ ಭೇಟಿಯಾಗಿದ್ರು ನಟ ಚಿಕ್ಕಣ್ಣಗೆ ನೋಟಿಸ್ ನೋಡಿ ವಿಚಾರಣೆ ಮಾಡಿದ್ರು ಪೊಲೀಸ್ನವರು. ಈ ಹಿಂದೆ ಒಂದು ರೆಸ್ಟೋರೆಂಟಲ್ಲಿ ಕೂಡ ಊಟ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಣ್ಣಗೂ ನೋಟಿಸನ್ನು ಕೊಟ್ಟಿದ್ರು.
ಈಗ ನಟ ಚಿಕ್ಕಣ್ಣಗೆ ಮತ್ತೊಮ್ಮೆ ಎದುರಾಗುತ್ತಾ ಸಂಕಷ್ಟ. ಹಾಗಾದರೆ ಕೊಲೆ ಆರೋಪಿ ದರ್ಶನ್ ಅವಾಂತರಗಳು ಸಾಕಷ್ಟು ಇದಾವೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕ್ಷಿ ಮೇಲೆ ಪ್ರಭಾವ ಬೀರ್ತಾ ಇದ್ದಾರ ನಟ ದರ್ಶನ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಹುಟ್ಟುತ್ತಾ ಇದೆ. ಕೊಲೆ ಸಾಕ್ಷಿ ಮೇಲೆ ಅಂದರೆ ಈಗ ಸಾಕಷ್ಟು ಸಾಕ್ಷಿಗಳನ್ನು ಈ ಪೊಲೀಸ್ನವರು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮತ್ತೊಂದಿಷ್ಟು ಸಾಕ್ಷಿಗಳ ಮೇಲೇ ಪ್ರಭಾವ ಎಲ್ಲಾದರೂ ಬೀರ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಕೂಡ ಈಗ ಕಾಡಕ್ಕೆ ಶುರುವಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಸಿನಿಮಾ ರಿಪೋರ್ಟರ್ ರವಿಕುಮಾರ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಡೆಸ್ಕ್ ಲೈವಿಂದ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಜೈಲಿನಿಂದ ಹೊರಗಡೆ ಬಂದರು. ಆದರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ನನಗೆ ಆಪರೇಷನ್ ಆಗಲೇಬೇಕು, ಬೆನ್ನು ನೋವಿಂದ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಕಡೆ, ಅದಾದಮೇಲೆ ಆಪರೇಷನ್ ಕೂಡ ಆಗಲಿಲ್ಲ. ಒಂದಿಷ್ಟು ಆ ವಿಚಾರವನ್ನು ಕೂಡ ಅವರ ಅಭಿಮಾನಿಗಳು ಕೂಡ ಮರ್ತಂತೆ ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಕೋರ್ಟಿನ ನೀತಿ ನಿಯಮಗಳಿರ್ತದೆ, ಅದನ್ನು ಪ್ರತಿಯೊಬ್ಬರೂ ತಲೆಬಾಗಲೇಬೇಕಾಗ್ತದೆ. ಅದಕ್ಕಿಂತ ದರ್ಶನ್ ಏನು ಹೊರತಾಗಿಲ್ಲ. ಉಳಿದ ಆರೋಪಿಗಳು ಕೋರ್ಟಿಗೆ ಹಾಜರಾಗಿದ್ದರು, ನಟ ದರ್ಶನ್ ಹೋಗಲಿಲ್ಲ. ಆದರೆ ಸಿನಿಮಾ 2.5 ಗಂಟೆ ನೋಡಿದ್ದಾರೆ. ಕೋರ್ಟ್ ಕಲಾಪಕ್ಕೆ 5-10 ನಿಮಿಷ ಹೋಗೋಕ್ಕೆ ಆಗಲಿಲ್ವಾ ಅಂತ ಸಹಜವಾಗಿ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ರವಿಕುಮಾರ್. ಎಸ್ ಸಚಿನ್, ನಾವು ನೋಡ್ತಾ ಇರುವಂಥದ್ದು ಯಾಕಂತಂದರೆ ವಾಮನ ಸಿನಿಮಾ ರಿಲೀಸ್ ಇವತ್ತಿನ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಇಲ್ಲಿ ಬಹುಮುಖ್ಯವಾಗಿ ನಾವು ಇಲ್ಲಿ ಯೋಚನೆ ಮಾಡಬೇಕಂತಂದರೆ ದರ್ಶನ್ ಅವರು ಒಂದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲನ್ನು ಸೇರಿದ್ದು ಅದಾದ ನಂತರದಲ್ಲಿ ಹೊರಗಡೆ ಬರ್ತಾರೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಸಾಥ್ ಕೊಟ್ಟಂಥವ್ರು ಧನ್ವೀರ್ ಅಂತಲೇ ಹೇಳ್ಬೋದು. ಯಾಕಂದರೆ ಪರಪ್ಪನ ಅಗ್ರಹಾರ ಆದ ನಂತರದಲ್ಲಿ ಬಳ್ಳಾರಿ ಶಿಫ್ಟ್ ಆಗ್ತಾರೆ. ಬಳ್ಳಾರಿಯಿಂದ ಬೆಂಗಳೂರು ಬರುವಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಧನ್ವೀರ್ ಅವರು ಕೂಡ ಒಂದು ಬೆನ್ನೆಲುಬಾಗಿ ನಿಂತ್ಕೊತಾರೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ನೋಡೋದಾದರೆ ಎಲ್ಲೋ ಒಂದು ಕಡೆ ಅವರ ಒಂದು ಕೇರಳದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ಒಂದು ಇದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಧನ್ವೀರ್ ಅವರಿಗೆ ಸಾಥನ್ನು ಕೊಟ್ಟಿದ್ದರು ಅಂತಲೇ ಹೇಳ್ಬೋದು. ಬಟ್ ಗೆಳೆಯನ ಒಂದು ಸಾಥ್ಗೆ ದರ್ಶನ್ ಅವರು ಇವತ್ತಿನ ದಿನ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ನಡೆದಂತಹ ಒಂದು ಪ್ರೀಮಿಯರ್ ಶೋಲ್ಲಿ ಕೂಡ ವಾಮನ ಸಿನಿಮಾವನ್ನು ದರ್ಶನ್ ಅವರು ನೋಡ್ತಾರೆ. ನೋಡಿ ಬಂದ ನಂತರದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ದರ್ಶನ್ ಅವರು ಹಂಚ್ಕೊತಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ವಿಚಾರವಂತ ಕೇಳಿದಾಗ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತಾಯಿದ್ದೀವಿ, ಪ್ಯಾನ್ ಇಂಡಿಯಾ ಹೋಗುವಂತಹ ಯಾವುದೇ ಸಾಧ್ಯತೆಗಳಿಲ್ಲ ಅನ್ನುವಂಥ ಒಂದು ವಿಚಾರ ಹೇಳ್ತಾರೆ. ಯಾಕಂದರೆ ವಾಮನ ಸಿನಿಮಾ ಇದು ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಕನ್ನಡಕ್ಕೆ ಮಾತ್ರ ಸೀಮಿತವಾದಂತಹ ಸಿನಿಮಾ ಅಂತಲೇ ಹೇಳ್ಬೋದು ಸಚಿನ್. ಎಲ್ಲೋ ಒಂದು ಕಡೆ ಈ ವಿಚಾರ ಅಂತ ಬಂದಾಗ ಸೊ 2 ದಿನದ ಹಿಂದೆ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಬಟ್ ಬೆನ್ನು ನೋವು ಕಾರಣವನ್ನು ಹೇಳಿ ಅವರು ಗೈರಾಗಿರುವಂಥದ್ದು. ಬಟ್ ಇವತ್ತು ಎಲ್ಲೋ ಒಂದು ಕಡೆ ದರ್ಶನ್ ಸಿನಿಮಾ ನೋಡಿರುವಂಥದ್ದು, ಎಲ್ಲೋ ಒಂದು ಕಡೆ ಅವರ ಒಂದು ಈ ಕೋರ್ಟ್ ಒಂದೇನೇ ವಿಚಾರವಾಗಿ ತೊಂದರೆಗೆ ಈಡಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಸಚಿನ್. ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಕೋರ್ಟು ಅಂತ ಬಂದಾಗ ಸಹಜವಾಗಿ ಪ್ರತಿಯೊಬ್ಬರೂ ಕಾನೂನಿಗೆ ತಲೆಬಾಗಲೇಬೇಕಾಗ್ತದೆ. ಅದಕ್ಕೆ ದರ್ಶನ್ ಏನು ಹೊರತಾಗಿಲ್ಲ, ಅಥವಾ ಬೇರೆ ಯಾರಾದರೂ ಕೂಡ ಅಷ್ಟೇ, ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ದರೂ ಕೂಡ ಕಾನೂನಿಗೆ ತಲೆಬಾಗಲೇಬೇಕಾಗ್ತದೆ. ಕೋರ್ಟ್ ಕಲಾಪಗಳಿದ್ದಾಗ, ಕೋರ್ಟ್ ವಿಚಾರಣೆಗೆ ಕರೆದಾಗ ದರ್ಶನ್ ಹಾಜರಾಗಬೇಕಾಗಿತ್ತು. ಆದರೆ ಅವರು ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಹಾಜರಾಗಿಲ್ಲ. ಹಾಗಾಗಿ ಕೋರ್ಟ್ ಕೂಡ ಗರಂ ಆಗಿದೆ. ಈಗ ನೋಡಿದರೆ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಈ ಸಿನಿಮಾ ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆ ಉದ್ಭವ ಆಗೋದು, 2.5 ಗಂಟೆ ಸಿನಿಮಾ ನೋಡೋಕ್ಕೆ ಅವ್ರಿಗೆ ಬೆನ್ನು ನೋವಿಲ್ಲ, ಕೋರ್ಟಿಗೆ ಹೋಗೋಕ್ಕೆ ಅವರಿಗೆ ಬೆನ್ನು ನೋವಿದೆಯಾ ಅಂತ ಸಹಜವಾಗಿ ಪ್ರಶ್ನೆ ಕಾಡ್ತಾ ಇದೆ.